ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಮಲಗ್ಬಿಟ್ಟಿದೆ. 92 ಪಾಯಿಂಟ್ಸ್ ಡೌನು. ನಿನ್ನೆ ಕೂಡ ನಿದ್ದೆ ಮಾಡ್ತಾನೆ ಇತ್ತು. ಅಷ್ಟಪಟ್ಟು ಪಂಪ್ ಹೊಡೆದು ನಿನ್ನೆ ಮಾರ್ಕೆಟ್ನ ಮೇಲಕ್ಕೆ ಏರ್ಸಿದ್ರು. ಇವತ್ತು ತಿರ್ಗಾ ಡಮಾರ್ ಅಂತ ಹಾಕ್ಬಿಟ್ರು. ಬೆಳಿಗ್ಗೆ ಓಪನ್ ಆಗುವಾಗ ಪಾಸಿಟಿವ್ ಅಲ್ಲಿ ಇತ್ತು, ಹಂಗೆ ಕಲ್ಲೆತ್ತಿ ತಲೆ ಮೇಲೆ ಹಾಕಿರೋ ತರ ಹಾಕ್ಬಿಟ್ರು. ಮಾರ್ಕೆಟ್ ಅಲ್ಲಿ ಏನು ಸೌಂಡ್ ಇಲ್ಲ. ನಿನ್ನೆ HAL ರಿಸಲ್ಟ್ಸ್ ವೆರಿ ಡಿಸಪಾಯಿಂಟಿಂಗ್. ರೆವೆನ್ಯೂ ಏರಿದೆ ಅಂತ ಕೆಲವರು ಸಂಭ್ರಮ ಪಟ್ಟರು ಕೂಡ ಪ್ರಾಫಿಟ್ ಫ್ಲಾಟ್. ಅದರಿಂದ ಮಾರ್ಕೆಟ್ ಅಲ್ಲಿ ಏರೋದಕ್ಕೆ ಯಾವ ನ್ಯೂಸ್ ಇಲ್ಲ. ಬೆಳಗ್ಗೆ HCL 1.5% ಪಾಸಿಟಿವ್ ಆಗಿದ್ರು ಕೂಡ ಫ್ಲಾಟ್ ರೇಟ್ ಅಲ್ಲೇ ಇತ್ತು. ಓವರ್ ಆಲ್ ಆಗಿ ನೀವು ನೋಡಿದ್ರಿ ಅಂತಂದ್ರೆ IT ಇಂಡಸ್ಟ್ರೀಸು ಟುಸ್ ಪಟಾಕಿನೇ ಈ ಕ್ವಾರ್ಟರ್ ಅಲ್ಲಿ. ಇನ್ಮೇಲೆ ನಾವು ನೆಕ್ಸ್ಟ್ ಕ್ವಾರ್ಟರ್ನೇ ನೋಡ್ಬೇಕಾಗತ್ತೆ. ಎರಡು ಕಂಪನಿ ರಿಸಲ್ಟ್ಸ್ ಚೆನ್ನಾಗಿಲ್ಲ. ಟಾಟಾ ಎಲೆಕ್ಸಿ ರಿಸಲ್ಟ್ಸ್ ಕೂಡ ಚೆನ್ನಾಗಿಲ್ಲ. ಅದೇ ಸಮಯದಲ್ಲಿ ಅವೆನ್ಯೂ ಸೂಪರ್ ಮಾರ್ಕೆಟ್ ನೆಟ್ ಪ್ರಾಫಿಟ್ 4% ಅಷ್ಟೇ ಏರಿತ್ತು. ಅದರಿಂದ ದೊಡ್ಡದಾಗಿ ಅರ್ನಿಂಗ್ಸ್ ಏನು ಹಿಂಗೆ ಪಟಾಕಿ ಹೊಡೆಯೋ ತರ ಏನು ಬಂದಿಲ್ಲ. ಅದರಿಂದ ಮುಂದಿನ ಕ್ವಾರ್ಟರ್ಸ್ ಅರ್ನಿಂಗ್ಸ್ ಆದ್ಮೇಲೆನೆ ಮಾರ್ಕೆಟ್ ಏರುತ್ತಾ ಅನ್ನುವಂತ ಪ್ರಾಬ್ಲಮ್ ಬರುತ್ತೆ. ಕ್ವೆಶನ್ನೇ ಇಲ್ಲ. ಮಾರ್ಕೆಟ್ ತಿರ್ಗಾ 24,500 to 25,000 ಈ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. 3 ದಿನ ಏರ್ತು 2 ದಿನ ಇಳಿತು ಅಂತ ಮಾರ್ಕೆಟ್ ಹೋಗ್ತಾನೆ ಇರುತ್ತೆ. ಅದರಿಂದ ಮಾರ್ಕೆಟ್ ಅಲ್ಲಿ ಏನಾದ್ರೂ ದೊಡ್ಡದಾಗಿ ಸ್ಪೆಕ್ಟಾಕ್ಯುಲರ್ ಆಗಿ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಾವು ಮಾಡುವಂತ ತಪ್ಪು. ಗೋಲ್ಡ್ ಹಂಗೆ ತಲೆಗಿಂತ ಮೇಲೆ ಹೋಗ್ತಾನೆ ಇದೆ. 18 ಕ್ಯಾರೆಟ್ ಗೋಲ್ಡ್ 9,800 ಹತ್ರ ಹೋಗ್ಬಿಟ್ಟಿದೆ. 9,770. 22 ಕ್ಯಾರೆಟ್ ಗೋಲ್ಡ್ 11,825 ರೂಪಾಯಿ. ಮಾರ್ಕೆಟ್ ಅಲ್ಲಿ ಗೋಲ್ಡ್ ಇಲ್ಲ, ತಗೊಳ್ಳೋದಕ್ಕೆ ಹೋದ್ರೆ 200 ರೂಪಾಯಿ ಪ್ರೀಮಿಯಂ ಅಲ್ಲೇ ಸಿಗುತ್ತೆ. 24 ಕ್ಯಾರೆಟ್ ಗೋಲ್ಡ್ 12,900. ಆಕ್ಚುಲ್ ಆಗಿ ಸಿಗುವಂತ ಬೆಲೆ 13,000 ನ ದಾಟ್ಬಿಟ್ಟಿದೆ. ಅದೇ ತರ 22 ಕ್ಯಾರೆಟ್ ಗೋಲ್ಡ್ 12,000 ದಾಟ್ಬಿಟ್ಟಿದೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ತುಂಬಾ ಗೋಲ್ಡ್ ಗೆ ಪಾಸಿಟಿವ್ ಆಗಿದೆ. ಸಿಲ್ವರ್ ಅದಕ್ಕಿಂತ ಮೇಲೆ ಪಾಸಿಟಿವ್ ಆಗಿ ಇದೆ. ಸಿಲ್ವರ್ ಅಲ್ಲಿ ಒಂದು ಸ್ಕ್ವೀಸ್ ಇದೆ. ಓನ್ಲಿ ಬೈಯರ್ಸ್ ನೋ ಸೆಲ್ಲರ್ಸ್. ಫ್ಯೂಚರ್ಸ್ ಮಾರ್ಕೆಟ್ ಹೆಡ್ ಆಫ್ ಸ್ಪಾಟ್ ಮಾರ್ಕೆಟ್. ಹಂಗಂತಂದ್ರೆ ಈಗ ಸ್ಪಾಟ್ ಮಾರ್ಕೆಟ್ ಅಲ್ಲಿ 10 ರೂಪಾಯಿ ಮಾರುತ್ತೆ ಅಂತಂದ್ರೆ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 8 ರೂಪಾಯಿಗೆ ಮಾರುತ್ತೆ. ಹಂಗಂತಂದ್ರೆ ಪೀಪಲ್ ವಾಂಟ್ ಡೆಲಿವರಿ ನಾವು. ಫ್ಯೂಚರ್ ಅಲ್ಲಿ ನಿಮ್ಗೆ ಡೆಲಿವರಿ ಕೊಡಕ್ ಆಗುತ್ತೆ ಅನ್ನುವಂತ ನಂಬಿಕೆ ಮಾರ್ಕೆಟ್ ನ ಬಿಟ್ಟು ಹೋಗ್ಬಿಟ್ಟಿದೆ. ಸೊ ಮಾರ್ಕೆಟ್ ಅಲ್ಲಿ ದೇರ್ ಆರ್ ಓನ್ಲಿ ಬೈಯರ್ಸ್ ನೋ ಸೆಲ್ಲರ್ಸ್. ತುಂಬಾ ಹೊತ್ತಿಗೆ ಹೋಗೋದಿಲ್ಲ. ಈಗ ಇದ್ರಲ್ಲಿ ಕೆಲವರು ಟ್ರಾಪ್ ಆಗಿರ್ತಾರೆ, ಮಾರಿರ್ತಾರೆ. ಅವ್ರಿಗೆ ಇದನ್ನ ಡೆಲಿವರ್ ಮಾಡೋದಕ್ಕೆ ಆಗೋದಿಲ್ಲ. ಡೆಲಿವರ್ ಮಾಡಕ್ ಆಗದೆ ಇರೋರು ಈ ಎಕ್ಸ್ಚೇಂಜ್ ಆಪ್ಷನ್ ಮಾಡ್ಬೇಕಾಗತ್ತೆ. ಆಕ್ಷನ್ ಮಾಡಿ ಅವರಿಂದ ಕೊಡುವಷ್ಟು ದುಡ್ಡನ್ನ ತೆಗಿಯೋದಕ್ಕಾಗುತ್ತಾ ಇಲ್ಲ ಎಕ್ಸ್ಚೇಂಜೇ ಡಿಫಾಲ್ಟ್ ಆಗುತ್ತಾ ಅನ್ನೋದೇ ಪ್ರಶ್ನೆ ಇವಾಗ. ಈ ಶಾರ್ಟ್ ಸ್ಕ್ವೀಸ್ ಹಂಗಂತಂದ್ರೆ ಮಾರ್ದವನಿಂದ ಡೆಲಿವರಿ ಕೊಡೋದಕ್ಕೆ ಆಗೋದಿಲ್ಲ. ಈಗ ತಗೊಳ್ಳೋನು ಏನ್ ಕೇಳ್ತಾನೆ ಅಂತಂದ್ರೆ ನನ್ಗೆ ಇದು ಬೇಡ, ನನ್ಗೆ ಸ್ಟಾಕ್ ನೇ ಡೆಲಿವರ್ ಮಾಡು ಅಂತ ಕೇಳ್ತಾನೆ. ಆ ಸ್ಟಾಕ್ ನ ಡೆಲಿವರಿ ಮಾಡೋದಕ್ಕೆ ಆಗದೆ ಒದ್ದಾಡುವಾಗ ಅದು ಆಕ್ಷನ್ ಅಲ್ಲಿ ಹೋಗುತ್ತೆ. ಆ ಆಕ್ಷನ್ ಅಲ್ಲಿ ಎಕ್ಸ್ಚೇಂಜ್ ಅಲ್ಲಿ ತಗೊಳೋದಕ್ಕೆ ಆಗಿಲ್ಲ ಅಂತಂದ್ರೆ ಆ ಎಕ್ಸ್ಚೇಂಜೇ ಮೋಸ ಆಗ್ಬಿಡುತ್ತೆ. ಆ ಲೆವೆಲ್ಗೆ ಹೋಗುತ್ತಾ ಅಂತ ಕೇಳಿದ್ರೆ ಹೋಗೋದಿಲ್ಲ. ಇದು ಸರಿ ಹೋಗ್ಲಿಲ್ಲ ಅಂತಂದ್ರೆ ಈ ಮಾರ್ಕೆಟ್ ಎಕ್ಸ್ಚೇಂಜ್ ಹೋಗಿ ಮುಗಿಯುತ್ತೆ. ಒಂದೇ ಸಲ ಈ ಕೋವಿಡ್ ಆದ್ಮೇಲೆ ಸಿಲ್ವರ್ದು ಪ್ರೊಡಕ್ಷನ್ ಏರಿಲ್ಲ, ಆದ್ರೆ ಕನ್ಸಂಪ್ಷನ್ ಏರ್ತಾನೆ ಇದೆ. ಗೋಲ್ಡ್ ಬೆಲೆ ಏರಿದ ಮೇಲೆ ಸಿಲ್ವರ್ ಬೆಲೆ ಕೂಡ ಏರ್ಬಿಡತ್ತೆ ಅಂತ ಅನ್ಕೊಂಡು ಜನಗಳು ಹೆವಿಯಾಗಿ ಬೈ ಮಾಡ್ತಾ ಇರೋದ್ರಿಂದ ಸಿಲ್ವರ್ ಬೆಲೆ ಕೂಡ ಏರಿದೆ. ಮೋರ್ ವೊಲಟೈಲ್ ದೆನ್ ಗೋಲ್ಡ್. ಯಾವಾಗ ಇಳಿಯುತ್ತೆ ಅಂತ ಅನ್ನೋದೇ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಶಾರ್ಟ್ ಸ್ಕ್ವೀಸ್ ಇರೋದ್ರಿಂದ ಅದು ಏರ್ತಾನೆ ಇರುತ್ತೆ. ಆಮೇಲೆ ಆಕ್ಷನ್ ಆದ್ಮೇಲೆನೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಆಕ್ಷನ್ ವರ್ಗೂ ಅದು ಹೋಗುತ್ತಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಈ ಮಾರ್ಕೆಟ್ ಅಲ್ಲಿ ಇದೆ. ಗೋಲ್ಡ್ ಇನ್ನೂ ಏರುತ್ತೆ, ಏರೋದಕ್ಕೆ ಆದ್ಯತೆಗಳು ಜಾಸ್ತಿ ಆಗಿದೆ. ನಾವು ಹೇಳಿದಂತ ಟಾರ್ಗೆಟ್ 11,750 ದಾಟಿದೆ. ಈಗ ಅದು 11,825 ಗೆ ಬಂದಿದೆ. ಇನ್ಫ್ಯಾಕ್ಟ್ ಆಕ್ಚುಯಲ್ ರೇಟು 12,000 ದಾಟಿದೆ. ಹೀಗಾಗಿ ಏನ್ ಮಾಡ್ತಿದೀವಿ ಅಂತ ನೋಡಿದ್ರೆ 6 ತಿಂಗಳು ಟಾರ್ಗೆಟ್ ನಾವು ಕೊಟ್ರೆ ಒಂದೇ ತಿಂಗಳಲ್ಲಿ ಮುಗಿದ್ ಬಿಡತ್ತೆ. ಬಟ್ ಈಗ ಬೇರೆ ದಾರಿ ಇಲ್ಲ. ನಾವು ಟಾರ್ಗೆಟ್ ನ ಏರಿಸಲೇಬೇಕಾಗುತ್ತೆ. 12,500 to 12,750 ಅಂತ ಇಟ್ಕೊಳ್ಳೋಣ. ಗೋಲ್ಡ್ಮನ್ ಸಾಕ್ ಹೇಳುವಂತ ಟಾರ್ಗೆಟ್ ಬಂತು ಅಂತಂದ್ರೆ 4,200, ಆಲ್ಮೋಸ್ಟ್ 4,180 ಫ್ಯೂಚರ್ಸ್ ಅಲ್ಲೂ 4129 ಕ್ಯಾಶ್ ಅಲ್ಲೂ ಇವತ್ತು ಮಾರ್ಕೆಟ್ ಅಲ್ಲಿ ನಾನು ನೋಡಿದೆ. ಹಂಗಂತಂದ್ರೆ ಇನ್ನು $700 ಏರೋದಕ್ಕೆ ಸಾಧ್ಯತೆಗಳು ಇದೆ. ಹಂಗಂತಂದ್ರೆ ಇಲ್ಲಿಂದ ಇನ್ನೊಂದು 20% ಎಕ್ಸ್ಟ್ರಾ ಹೋಗುತ್ತೆ ಅಂತಂದ್ರೆ ನಿಯರ್ಲಿ 14,500 ವರ್ಗೂ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ.
22 ಕ್ಯಾರೆಟ್ ಗೋಲ್ಡ್ 14,500 1 ಇಯರ್ಗೆ ಹೋಗುತ್ತೆ ಅಂತ ಹೇಳಿದ್ದು ಈಗ ನಡೀತಾ ಇರೋದು ನೋಡಿದ್ರೆ ನಂಬೋ ತರಾನೇ ಇದೆ. ಇದು ಇಯರ್ ಎಂಡ್ ವರ್ಗೂ ವೆಯ್ಟ್ ಮಾಡುತ್ತಾ ಅಥವಾ ಅದಕ್ಕೆ ಮುಂಚೆನೆ ಹೋಗ್ಬಿಡುತ್ತಾ ಅಂತ ಅನ್ನೋದೇ ಈಗ $1,000,000 ಕ್ವಶನ್. ಈಗ ಚೈನಾ ರಷ್ಯಾ ಎಲ್ಲ ಡಾಲರ್ ನ ಡಂಪ್ ಮಾಡ್ಬಿಟ್ಟು ಗೋಲ್ಡ್ ನ ಮಾರ್ಕೆಟ್ ಅಲ್ಲಿ ತಗೋತಾ ಇದ್ದಾರೆ. ಚೈನಾ ಈ ಅಮೆರಿಕ ಓಪನ್ ಆಗಿ ಥ್ರೆಟನ್ ಮಾಡ್ಬಿಟ್ಟ, ಇನ್ ಬೇಕಾದ್ರೆ ಎಕ್ಸ್ಪೋರ್ಟ್ ಟ್ಯಾರಿಫ್ ಹಾಕೋ, ಏನ್ ಬೇಕಾದ್ರೂ ಹಾಕೋ, ನಮ್ಗೇನು ಚಿಂತೆ ಇಲ್ಲ, ನಾವು ತಿರ್ಗಾ ರೀಟ್ಯಾಲಿಯೇಟ್ ಮಾಡ್ತೀವಿ ಅಂತ. ಇವತ್ತು LG ಇಂಡಿಯಾ 50% ಪ್ರೀಮಿಯಂ ಅಲ್ಲಿ ಲಿಸ್ಟ್ ಆಗಿದೆ. ₹1,700 ದಾಟಿ 50% ಮಾರೋದಕ್ಕೆ ಹೆವಿ ಸೆಲ್ಲಿಂಗ್ ಬರುತ್ತೆ. ಇಲ್ಲಿವರೆಗೂ LG ಕೊರಿಯಾಗೆ ದುಡ್ಡು ತಗೊಂಡು ಹೋಗಿರ್ತಾನೆ ಸಂತೋಷವಾಗಿ. ನಾವು ಟ್ರೇಡ್ ಮಾಡ್ಬಿಟ್ಟು ನಮ್ಗೆ ಹ್ಯಾಪಿ ಆಗಿದೆ, ನಾವು ಲಾಭ ನೋಡ್ಕೊಂಡು ಕೂತ್ಕೊಳ್ಳೋದೇನೆ. ಚಿನ್ನ 4,129 ಸ್ಪಾಟ್ ಅಲ್ಲಿ ಟ್ರೇಡ್ ಆಗಿದೆ. ಇನ್ನೂ ಟ್ರೇಡ್ ಆಗುತ್ತಾ ಅನ್ನೋದಕ್ಕೆ ಇವತ್ತು ಈವ್ನಿಂಗ್ ಉತ್ತರ ಹೇಳ್ಬೋದು. ಟಾಟಾ ಮೋಟಾರ್ಸ್ ಇವತ್ತು ಸಿಇ ರೋಟ್ ಇಲ್ದಂಗೆ ಎಕ್ಸಿಬಿಟ್ ಟ್ರೇಡ್ ಆಗ್ತಾ ಇದೆ. ₹400 ಟ್ರೇಡ್ ಆಗ್ತಾ ಇದೆ. ಕೂಡ್ಲೆ ಏನೋ ದೊಡ್ಡದಾಗಿ 40% ಬಿದ್ಬಿಡುತ್ತೆ ಅಂತೆಲ್ಲ ಅನ್ಕೋಬೇಡಿ. ದೊಡ್ಡ ಪೋರ್ಷನ್ ಆಫ್ ಬಿಸ್ನೆಸ್ ನ ಬೇರೆ ಆಗಿ ತೆಗೆದು ಟ್ರೇಡ್ ಮಾಡ್ತಾ ಇದ್ದಾರೆ. ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಡಿಪಾರ್ಟ್ಮೆಂಟ್ €1,000,000 ರೈಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲಿ ಟಾಟಾ ಮೋಟಾರ್ಸ್ 4.7% ನ ಮಾರೋದಾಗಿ ಹೇಳಿದ್ದಾರೆ. ಅದು ಅಟ್ ಸಮ್ ಟೈಮ್ ಮಾರ್ಕೆಟ್ಗೆ ಬರುತ್ತೆ ಅನ್ನೋದನ್ನ ನಾವು ರೆಡಿ ಆಗಿ ಇಟ್ಕೋಬೇಕಾಗುತ್ತೆ. ಟಾಟಾ ಕ್ಯಾಪಿಟಲ್ ಅಲ್ಲಿ ಅವರು ಹೊಸ ಬಿಸ್ನೆಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 3 ವರ್ಷದಲ್ಲಿ ಲೋನ್ ಬುಕ್ ನ ಡಬಲ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಅವರು ಸಾಲ ತಗೊಳ್ಳುವಂತ ದುಡ್ಡನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1% ಅಂತಂದ್ರೆ ವರ್ಷಕ್ಕೆ 12% ಇಂಟ್ರೆಸ್ಟ್ ನ ಕಡಿಮೆ ಮಾಡಿ 10% ಗಿಂತ ಕೆಳಗಡೆ ತಗೊಂಡ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಕೊಟ್ಟಂತ ಸಾಲವನ್ನ ಡಬಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ಆಗಿ ಇದು ಮಾರ್ಕೆಟ್ಗೆ ರಿಸಲ್ಟ್ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೋಸ್ಕರ ಅವರು ಹಾಕದಂತ ಹೈ ಪ್ರೀಮಿಯಂ ನ ಜಸ್ಟಿಫೈ ಮಾಡ್ತಾ ಇದ್ದಾರೆ. ಎಕ್ಸಿಕ್ಯೂಷನ್ ಹೇಗಿರುತ್ತೆ ಅನ್ನೋದನ್ನ ಕಾದಿದ್ದಿ ನೋಡೋಣ. ಅದನ್ನು ಬಿಟ್ಟು ಬೇರೆದಕ್ಕೆಲ್ಲ ರೈಲ್ಸ್ ಇಶ್ಯೂ ಹಾಕ್ತೀವಿ. ಸೊ ಸಮ್ ಟೈಮ್ 2026 ಟಾಟಾ ಮೋಟಾರ್ಸ್ ನ ಕಮರ್ಷಿಯಲ್ ವೆಹಿಕಲ್ ಡಿವಿಷನ್ ರೈಟ್ಸ್ ಇಶ್ಯೂ ಬರೋದಕ್ಕೆ ಸಾಧ್ಯತೆಗಳು ಇದೆ. ಟಾಟಾ ಟ್ರಸ್ಟ್ಸ್ ಅಲ್ಲಿ ಆನ್ ರಿನ್ಯೂವಲ್ಗೆ ಇವಾಗ ಬರುತ್ತೆ. ಈಗ ಈ ಟರ್ಮ್ ರಿನ್ಯೂವಲ್ ಅನ್ನೋದನ್ನ ಕನ್ಸೆನ್ಸಸ್ ಅಲ್ಲಿ ಬಗೆಹರಿಸ್ಕೋಬೇಕು. 3 ವರ್ಷಕ್ಕೆ ಒಂದ್ಸಲ ಟರ್ಮ್ ರಿನ್ಯೂವಲ್ ಮಾಡ್ಬೇಕಾಗತ್ತೆ. ಆ 3 ವರ್ಷ ಈಗ ಮುಗಿದಿದೆ. ಹೇಗೆ ಈ ಟರ್ಮ್ ರಿನ್ಯೂವಲ್ ನಡೆಯುತ್ತೆ ಅನ್ನೋದೇ ಪ್ರಶ್ನೆಯಾಗಿ ಉಳಿದಿದೆ. ಯಾಕೆಂತಂದ್ರೆ ಬೋರ್ಡ್ 2 ಆಗಿ ಭಾಗ ಆಗಿದೆ. ಹೀರೋ ಮೋಟಾರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇಟಾಲಿನಲ್ಲಿ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಹೈ ಎಂಡ್ ಮಾಡೆಲ್ಸ್ ಮುಖಾಂತರ ಇಟಾಲಿನಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಾಗಿ ಹೀರೋ ಮೋಟಾರ್ ಕಾರ್ಪ್ ಹೇಳಿದ್ದಾರೆ. ಇಂಡಸ್ಇಂಡ್ ಬ್ಯಾಂಕು 30 ವರ್ಷ ಮುಗಿದಂತ ಸೆಲೆಬ್ರೇಷನ್ ಅಲ್ಲಿ ಶೈರ್ ಮೆಹರಾ ಅಂತ ಒಬ್ಬ ಹೊಸ ಲೇಡಿನ ಹಾಕಿದ್ದಾರೆ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗಿ. ಭಾಸ್ಕರ್ ಇಂದ ತಮಿಳ್ನಾಡಲ್ಲಿ 15,000 ಕೋಟಿ ಇನ್ವೆಸ್ಟ್ ನ ಮಾಡಬೇಕು ಅಂತಿದ್ದಾರೆ. ಇದರಿಂದ ಡೈರೆಕ್ಟ್ ಆಗಿ 14,000 ಜಾಬ್ಸ್ ಕ್ರಿಯೇಟ್ ಆಗೋದಾಗಿ ಮಾತಾಡಿದ್ದಾರೆ. 14,000 ಜಾಬ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಇನ್ನ ಇದು ಬೆಲೆಯಲ್ಲಿ ಒಂದು ವರ್ಷದಲ್ಲಿ 57% ಏರಿದೆ. ಹೋದಂತ ಒಂದು ತಿಂಗಳಲ್ಲಿ ಮಾತ್ರ 10% ಏರಿದೆ. ಸಿಲ್ವರು ಅದಕ್ಕಿಂತ ಮೇಲೆ ಏರಿದೆ. ಐರನ್ ಸ್ಟೀಲ್ ಏರಿದೆ, ಟಾಟಾ ಸ್ಟೀಲ್ ವ್ಯಾಲ್ಯೂ ಏರಿದೆ. ಆದ್ರೆ ಗವರ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬೆಲೆ ಏರಿಕೆಗಳೆಲ್ಲ ಕಡಿಮೆ ಆಗಿದೆ. ಈಗ ಸದ್ಯಕ್ಕೆ ರಿಟೇಲ್ ಇನ್ಫ್ಲೇಷನ್ 1.5% ಅಷ್ಟೇ ಇವೆ ಅಂತ. ಚಿನ್ನದ ಬೆಲೆ 50% ಏರಿದ ಮೇಲೆ ಒಂದು ಹೋದ ತಿಂಗಳು 10% ಏರಿದ ಮೇಲೂ ಸಿಲ್ವರು ಅದೇ ಲೆವೆಲ್ ಅಲ್ಲಿ ಏರುವಾಗ ಇಂಡಿಯಾದಲ್ಲಿ ಬೆಲೆ ಏರಿಕೆ ಮಾತ್ರ ಆಗಿಲ್ಲ ಅಂತ ನೀವು ಹೇಳೋದು ನಮ್ಮಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ಹಿಂಗೆ ಈಗ ನಿಮ್ಮ ಯಾವ ಲೆವೆಲ್ ಅಲ್ಲಿ ಬ್ಯಾಸ್ಟೆಪ್ ಇದೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಡಾಕ್ಟರ್ ಫೀಸ್ ನೆಲ್ಲ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಏರಿಸ್ಲೇ ಇಲ್ಲ. ಸ್ಕೂಲ್ ಫೀಸ್ ಎಲ್ಲ ಏರ್ಸೇ ಇಲ್ಲ. ಟ್ಯೂಷನ್ ಫೀಸ್ ಎಲ್ಲ ಏರಿಸ್ಲೇ ಇಲ್ಲ ಅಂತ ನಮ್ಮನ್ನ ನಂಬೋದಕ್ಕೆ ಹೇಳ್ತಾ ಇದ್ದಾರ ಅನ್ನೋದು ನನಗೆ ಆಗ್ತಾ ಇಲ್ಲ. ಟೋಟಲ್ ಆಗಿ ಸಮ್ ಅಪ್ ಮಾಡಿದ್ವಿ. ನಮ್ಮ ಈ ಕಾರ್ಪೊರೇಟ್ ರಿಸಲ್ಟ್ಸ್ ಅಂತ ಅನ್ನೋದು ಅರ್ನಿಂಗ್ಸ್ ಅನ್ನೋದು ನಾಟ್ ಮೋರ್ ದೆನ್ 10% ಏರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಟೋಟಲ್ 6.5% ಅಷ್ಟೇ ಕಲೆಕ್ಷನ್ ಏರಿದೆ. ಸೊ ದೊಡ್ಡದಾಗಿ ರಿಟರ್ನ್ಸ್ ಏರೋದಿಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಿಂದ ಮಾರ್ಕೆಟ್ ಇದೇ ರೀತಿ ಮಂದ ಸ್ಥಿತಿಯಲ್ಲೇ ಇರುತ್ತೆ. ಅಮೆರಿಕ ಪ್ರಕಾರ ಅಮೆರಿಕಾದಲ್ಲಿ ಗೋಲ್ಡ್ ಸಿಲ್ವರು ಭಯಂಕರವಾಗಿ
ಏರಿದೆ. 3% ಬಿದ್ದಂತ ನಾಸ್ಡ್ಯಾಕ್ ನಿನ್ನೆ 1.5% 2% ಅಷ್ಟೇ ಕ್ಯಾಪ್ಚರ್ ಮಾಡಿದೆ. ಫುಲ್ ಕ್ಯಾಪ್ಚರು ಅಮೆರಿಕಾದಲ್ಲಿ ನಡೆದಿಲ್ಲ. ಮೊನ್ನೆ ಬಿದ್ದಿದ್ರಲ್ಲಿ ಒಂದು ಅರ್ಧ ಲೆವೆಲ್ಗೆ ಮಾರ್ಕೆಟ್ ಈ ರೀತಿ ಏರಿದೆ. ಇನ್ನು ಟ್ರಂಪ್ ಜಿಜಿಪಿನ್ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇದ್ದಾರೆ. ಟ್ರಂಪ್ ಜಿಜಿಪಿಂಗ್ ಸೇರಿ ಮಾತಾಡಿಲ್ಲ ಅಂತಂದ್ರೆ ಮಾರ್ಕೆಟ್ ನಂಬೋದಿಲ್ಲ. ಓವರ್ ಆಲ್ ಆಗಿ ವೀಕ್ ಮಾರ್ಕೆಟ್ ಇದೆ ಅಮೆರಿಕಾದಲ್ಲಿ. ಇನ್ನು ಗವರ್ಮೆಂಟ್ ಶಟ್ ಡೌನ್ ಅವ್ರ ಮೇಲೆ ರಿವ್ಯೂ ಮಾಡಿಲ್ಲ. ಗವರ್ಮೆಂಟ್ ಶಟ್ ಡೌನ್ ರಿವ್ಯೂ ಮಾಡಿಲ್ಲ ಅಂತಂದ್ರೆ ಇನ್ನು ಹಲವು ಜನರಿಗೆ ಕೆಲಸ ಹೋಗೋದಕ್ಕೆ ಅವಕಾಶಗಳು ತುಂಬಾ ಇದೆ. ಧನ್ಯವಾದಗಳು.